ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತಿನಿಂದ ವಿಚಾರಣೆ ಶುರುವಾಗಬೇಕಾಗಿತ್ತು. ಆ ಒಂದು ವಿಚಾರಣೆಯನ್ನು ಟ್ರಯಲನ್ನು ಕೋರ್ಟ್ ಇವತ್ತು ಮುಂದೂಡಿದೆ. 64ನೇ CCH ಕೋರ್ಟ್ನಿಂದ ಇದು ಮುಂದೂಡಿಕೆ ಆಗಿರೋದು. ದರ್ಶನ್ ಪರ ವಕೀಲ ಸುನಿಲ್ ತಕರಾರು ತೆಗಿತಾರೆ ಈ ಇಡೀ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ವಿಚಾರಣೆಯನ್ನು ನ್ಯಾಯಾಲಯ ಮುಂದೂಡಿದೆ. ಮೊದಲು ಕೆಲ ಸಾಕ್ಷಿಗಳ ವಿಚಾರಣೆಗೇ ಪ್ರಾಸಿಕ್ಯೂಷನ್ ಸಜ್ಜಾಗಿತ್ತು. ಏಕಾಏಕಿ ಸಾಕ್ಷಿಗಳನ್ನು ವಿಚಾರಣೆ ಮಾಡಿಬಿಟ್ರೆ ಹೇಗೆ ಅಂಥೇಳಿ ಪ್ರಾಸಿಕ್ಯೂಷನ್ ರೆಡಿ ಇತ್ತು. ರೇಣುಕಾಸ್ವಾಮಿ ತಂದೆ ತಾಯಿ ಮೂಲಕ ವಿಚಾರಣೆ ಮಾಡಬೇಕು ಅಂತ ಸಜ್ಜಾಗಿದ್ದರು. ಅವರು ತಂದೆ ತಾಯಿ ಹಾಗೂ ಇತರರಿಗೆ ಸಮನ್ಸ್ ಕೊಡೋದಕ್ಕೆ ಮುಂದಾಗಿದ್ದರು ಕೂಡ. ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸ್ತಾರೆ ದರ್ಶನ್ ಪರ ವಕೀಲರು. ಸುನಿಲ್, ಮೊದಲು ಯಾರ ವಿಚಾರಣೆ, ಸಾಕ್ಷಿಗಳು ಅಂತ ಅವರು ವಿವರಣೆಯನ್ನು ಕೊಡಬೇಕು. ಏಕಾಏಕಿ ಇಂಥವ್ರು ಅಂತಾನೆ ಅವ್ರು ಸಮನ್ಸ್ ಕೊಟ್ಬಿಟ್ಟು ಅವ್ರನ್ನ ಕರೆದು ಬಿಡೋದಾದರೆ ಇದೆಲ್ಲ ಯಾಕೆ ಬೇಕಿತ್ತು? ಯಾರು ವಿಚಾರಣೆ ಮಾಡ್ತಾ ಇದ್ದಾರೆ, ಯಾರೆಲ್ಲ ಸಾಕ್ಷಿಗಳಿದ್ದಾರೆ, ಅದರ ವಿವರ ಕೊಡಬೇಕಲ್ವೇ? ಆ ವಿವರವನ್ನು ಕೊಡಲಿ. ನಮಗೆ ಪ್ರಾಸಿಕ್ಯೂಷನ್ ಇದ್ರ ಬಗ್ಗೆ ಪೂರ್ತಿ ಮಾಹಿತಿ ನಮಗೆ ಕೊಡಬೇಕಾಗತ್ತೆ ಅಂತ ಸುನಿಲ್ ವಾದ ಮಾಡ್ತಾರೆ. ನಾವು ಕೂಡ ಟ್ರಯಲ್ಗೆ ರೆಡಿ ಆಗಬೇಕಲ್ವಾ? ಏಕಾಏಕಿ ತಂದೆ ಕರೆಸ್ಬಿಡೋದು, ತಾಯಿ ಕರೆಸ್ಬಿಡೋದು ಆ ಥರ ಮಾಡೋಕ್ಕೆ ಬರಲ್ಲ. ಯಾರು ಸಾಕ್ಷಿಗಳಿದ್ದಾರೆ, ಯಾರನ್ನು ವಿಚಾರಣೆ ಮಾಡ್ತಾರೆ, ಅದ್ರ ಬಗ್ಗೆ ನಮಗೆ ಮಾಹಿತಿ ಕೊಡಬೇಕಾಗತ್ತೆ. ನಾವು ವಿಚಾರಣೆಗೆ ತಯಾರಾಗಬೇಕಾಗತ್ತೆ. ಮುಖ್ಯ ಐ ವಿಟ್ನೆಸ್ ಮೊದಲು ವಿಚಾರಣೆ ನಡೆಸಬೇಕು ಅಂಥೇಳಿ ಸುನಿಲ್ ವಾದವನ್ನು ಮಾಡ್ತಾರೆ. ಸುನಿಲ್ ವಾದ ಪ್ರತಿವಾದವನ್ನು ಆಲಿಸಿ ನಾಳೆಗೆ ಆದೇಶವನ್ನು ಒಂದು ಕಡೆ ಕಾಯ್ದಿರಿಸುತ್ತೆ ಕೋರ್ಟ್. ಯಾರಿಗೆ ಸಮನ್ಸ್ ನೀಡಬೇಕು ಎಂಬ ಆದೇಶ ನಾಳೆಗೆ ಈ ಮೂಲಕ ಮುಂದೂಡಿಕೆ ಆಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆ ಆರೋಪಿ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ದರ್ಶನ್ ಮನೆಯಲ್ಲಿ ಸೀಸ್ ಮಾಡಿದ್ದಂಥ ಹಣ ITಗೆ ಕೊಡಬೇಕು ಅಂತ ಆದೇಶ ಬಂದಿದೆ. ಇದೀಗ ಯಾವೆಲ್ಲ ಹಣ ದರ್ಶನ್ ಮನೆಯಲ್ಲಿ ಸಿಕ್ಕಿತ್ತೋ ಆ ಹಣ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ವ್ಯಾಪ್ತಿ ಕೊಡಬೇಕು ಅಂತ ಆದೇಶ ಹೊರಬಿದ್ದಿರೋದು. 82 ಲಕ್ಷ ರೂಪಾಯಿಗಳನ್ನು ಆದಾಯ ತೆರಿಗೆ ಇಲಾಖೆಗೆ ಕೊಡಬೇಕು ಅಂತ ಕೋರ್ಟ್ ಆದೇಶ ಮಾಡಿದೆ. ಹಣದ ಬಗ್ಗೆ ಸರಿಯಾದ ಮಾಹಿತಿ ಕೊಡದ ಹಿನ್ನೆಲೆಯಲ್ಲಿ ಆದಾಯ ತೆರಿಗೆ ವಂಚನೆ ಆರೋಪವನ್ನು ಹೊತ್ತಿರತಕ್ಕಂಥ ದರ್ಶನ್, ಹಾಗಾಗಿ ಈ ಹಣ ಇದೀಗ IT ವ್ಯಾಪ್ತಿಗೆ ಹೋಗಬೇಕು ಅಂಥೇಳಿ ಆದೇಶ ಹೊರಬಿದ್ದಿದೆ. ಇದೇ ರೇಣುಕಾಸ್ವಾಮಿ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ TV ಹಾಕಿಸ್ಕೊಡುವಂತೆ ಆರೋಪಿಗಳು ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ನಟ ದರ್ಶನ್ ಸೇರಿ ಎಲ್ಲ ಆರೋಪಿಗಳು ಇದೀಗ TVಗಾಗಿ ಮನವಿಯನ್ನು ಸಲ್ಲಿಸ್ತಾ ಇದ್ದಾರೆ. ಒಂದು ಕಡೆ ಈಗ ವಿಚಾರಣೆ ಕೂಡ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಟ್ರಯಲ್ ಸ್ಟಾರ್ಟ್ ಆಗಬೇಕಾಗಿತ್ತು, ಅದೊಂದು ಕಡೆ ಶುರುವಾಗಿದೆ. ಏನು ಅಪ್ಡೇಟ್ಸು, ಏನು ನಡೀತಾ ಇದೆ, ಇನ್ನೊಂದು ಬದಿಯಲ್ಲಿ ಏನಾಗ್ತಾ ಇದೆ, ಇವ್ರುಗಳಿಗೆ ಆ ಮಾಹಿತಿ ಬೇಕಲ್ಲ. ಇಮ್ಮಿಡಿಯೇಟಾಗಿ ನ್ಯೂಸ್ ಚಾನಲ್ ಮೂಲಕ ಆದರೂ ಸಿಗಬಹುದು, ಅಥವಾ ಬೇರೆ ರೀತಿಯಲ್ಲಿ ಮಾಹಿತಿ ಇಲ್ಲಾದರೂ ಸಿಗಬಹುದಾಗುತ್ತೆ. ನಮ್ಮ ಕಂಡೀಷನ್ ಅಂತ ಅವ್ರಿಗೆ ಗೊತ್ತಾಗಬಹುದಾಗತ್ತೆ. ಅಥವಾ ಮನರಂಜನೆ ಬೇಕು, ನಮಗೆ ಬೋರ್ ಆಗ್ತಾ ಇದೆ, ಒಂಥರ ಒಂಟಿತನ ಕಾಡ್ತಾ ಇದೆ, ಇಲ್ಲಿ ನಮಗೇನು ಮಾಹಿತಿಗಳು ಇಲ್ಲದೆ ಒಂಥರ ಬ್ಲ್ಯಾಂಕ್ ಆಗ್ತೀವಿ, ಈ ಥರದ್ದು ಬೇಕಾದಷ್ಟು ಕಾರಣ ಇರ್ತಾವೆ ಅವ್ರನ್ನ ಕೇಳಿದ್ರೆ. ಸೊ ಹಾಗಾಗಿ TV ಕೊಡಿ ನಮಗೆ ಅಂತ ಕೇಳ್ತಾ ಇದ್ದಾರೆ. ಜೈಲಲ್ಲಿ ತಲೆ ಕೆಡ್ತಾ ಇದೆ, ನಮಗೆ ಇಲ್ಲಿರೋಕ್ಕಾಗ್ತಾ ಇಲ್ಲ, ದಯವಿಟ್ಟು ಒಂದು TV ಕೊಡಿಸ್ಬಿಟ್ರೆ ಇನ್ನೇನು ಬೇಡ ನಮಗೆ ಅಂತ ಮನವಿ ಮಾಡಿಕೊಳ್ತಾ ಇದ್ದಾರೆ. ಜೈಲು ಅಧಿಕಾರಿಗಳಿಗೆ ಸೂಚನೆ ಕೊಡುವುದಾಗಿ ಒಂದು ಕಡೆ ನ್ಯಾಯಾಧೀಶರು ಹೇಳಿದ್ದಾರೆ. ಫೈನಲ್ ಆಗಿ ವಿಚಾರಣೆ ಡಿಸೆಂಬರ್ 17ಕ್ಕೆ ಮುಂದೂಡಿರೋದು ಕೋರ್ಟ್.